एचडी कुमारस्वामी अभिमानिಗಳ संघ के अध्यक्ष ने दी बड़ी बयान। जी हां दोस्तों, एचडी कुमारस्वामी अभिमानिಗಳ संघ के अध्यक्ष वेंकटेश किलारा ने हमारे हिंदुस्तान के नौजवानों को लेकर दी बड़ी बयान। ನಾನು ಎಚ್ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಕಿಲಾರ. ದಯಮಾಡಿ ನನ್ನ ಮಾತನ್ನ ಎಲ್ಲರೂ ಕೇಳಿ, ದಯಮಾಡಿ ನಿಮ್ಮೆಲ್ಲ ಸಹೋದರರು ಸಹೋದರಿಯರಿಗೆ ಈ ಮಾತನ್ನ ಹಂಚ್ಕೊಳ್ಳಿ. ನಮಸ್ತೆ, ನಮಸ್ಕಾರ. ಇಡೀ ದೇಶದ ಜನಕ್ಕೆ ಮತ್ತು ಕರ್ನಾಟಕದ ಜನಕ್ಕೆ ಮತ್ತು ಹಾಗೂ ಬೆಂಗಳೂರಿನ ಜನಕ್ಕೆ ಕೈ ಮುಗಿದು ತಮ್ಮಲ್ಲಿ ದಯಮಾಡಿ ಈ ಒಂದು ಮಾತುಗಳನ್ನ ತಾವೆಲ್ಲರೂ ಕೇಳಬೇಕು. ಹಾಗೆ ಕೇಳಿ ಈ ಮಾತಲ್ಲಿ ಏನು ಸತ್ಯಾಂಶ ಇದೆ ಅದನ್ನ ನೀವೆಲ್ಲರೂ ತಿಳ್ಕೊಂಡು ಮುಂದೆ ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗಕ್ಕೆಲ್ಲ ಈ ಮಾತುಗಳನ್ನ ಹೇಳಿ ಈ ದೇಶವನ್ನ ರಕ್ಷಣೆ ಮಾಡಬೇಕು, ಈ ಸೈನಿಕರನ್ನ ಉಳಿಸ್ಬೇಕು. ನಮ್ಮ ಆರ್ಮಿ ಸೈನಿಕರು ಏನಿದ್ದಾರೆ ಸೋಲ್ಜರ್ಸ್ರನ್ನ ಉಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ನಾವು ಅವರು ನಮ್ಮ ದೇಶದ ಪ್ರತಿಯೊಬ್ಬ ಸೈನಿಕರು ಅವರ ಕುಟುಂಬಗಳನ್ನ ಬಿಟ್ಟು ನಮ್ಮ ದೇಶದ ಪ್ರಜೆಗಳಿಗಾಗಿ ಅವರು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಇದು 3 ದಿವಸ 5 ದಿವಸಕ್ಕೆ ಮುಗಿಯೋದಲ್ಲ, 15 ದಿವಸನೂ ಆಗ್ಬಹುದು, 20 ದಿವಸನೂ ಯುದ್ಧ ನಡೀಬಹುದು. ಹಾಗಾಗಿ ಇದರಲ್ಲಿ ಪಾಕಿಸ್ತಾನದಲ್ಲಿ ಸಾವುಗಳಾಗತ್ತೆ, ಕೈಕಾಲು ಮುರ್ಕೊಳ್ತಾರೆ. ನಮ್ಮ ದೇಶದ ಜನಗಳು, ನಮ್ಮ ದೇಶದ ಸೈನಿಕರು ಕೈಕಾಲುಗಳು ಮುರ್ಕೊಳ್ತಾರೆ, ಪ್ರಾಣಗಳು ಹೋಗುತ್ತೆ. ಆದರೆ ಪ್ರಾಣಗಳು ಹೋದಾಗ ನಮಗಾಗಿ ಇವರು ತ್ಯಾಗ ಮಾಡ್ತಾವ್ರಲ್ಲ, ಪ್ರತಿನಿತ್ಯ ಆ ಊಟ ಮಾಡದೆ ತಿಂಡಿ ತಿಂದೆ ಆ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ನಮಗೋಸ್ಕರ ರಕ್ಷಣೆ ಮಾಡ್ತಾ ಇದಾರಲ್ಲ, ಅವರಿಗೆ ನಾವೇನ್ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯವಾದಂತ ಒಂದು ವಿಚಾರನ ಹೇಳ್ತೀನಿ. ಯಾಕೆಂದ್ರೆ ಒಂದು ಸರ್ಕಾರದಿಂದ, ಕೇಂದ್ರ ಸರ್ಕಾರ ಇರ್ಬೋದು, ಸನ್ಮಾನ್ಯ ಮೋದಿ ಸಾಹೇಬ್ರು ಇರ್ಬೋದು, ಮತ್ತೆ ರಾಜ್ಯ ಸರ್ಕಾರದಿಂದ ಇರ್ಬೋದು, ಅವ್ರು ಎಷ್ಟೇ ಲಕ್ಷ ಕೊಟ್ರು ಅದು ಏನು ಸಾಲಲ್ಲ. ಎಷ್ಟು ಜನಕ್ಕೆ ಅಂತ ಕೊಡ್ತಾರೆ? ಯಾಕೆಂದ್ರೆ ದೇಶ ನಡೆಸಬೇಕಾಗಿದೆ. ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ದೇಶದ ಪ್ರಜೆಗಳಿಗೆ ಬೇರೆ ಬೇರೆ ಸವಲತ್ತುಗಳನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಕೊಡಬೇಕಾಗಿದೆ. ಹಾಗಾಗಿ ಸೈನಿಕರು ಸತ್ತಂತಹ ಕುಟುಂಬಗಳಿಗೆ ಅವ್ರ ಹಣ ಕೊಡೋದು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನಾವುಗಳೇ ಒಂದು ತ್ಯಾಗವನ್ನ ಮಾಡ್ಬೇಕಾಗಿದೆ, ಒಂದು ತ್ಯಾಗವನ್ನ ನಾವೆಲ್ಲರೂ ಮಾಡ್ಬೇಕಾಗಿದೆ. ಏನಪ್ಪಾ ಅಂದ್ರೆ ಇವತ್ತು ಪ್ರತಿನಿತ್ಯ ನಾವೇನು ನಮ್ಮ ಕುಟುಂಬದ ಸದಸ್ಯರು ದುಂದು ವೆಚ್ಚವನ್ನ ಮಾಡ್ತೀವಿ, ಹಣವನ್ನ ಹೆಂಗ್ ಬೇಕೋ ಹಂಗೆ ದುಂದು ವೆಚ್ಚವನ್ನ ಮಾಡ್ತೀವಿ. ಆ ದುಂದು ವೆಚ್ಚವನ್ನ ಮಾಡಬಾರದು. ದುಂದು ವೆಚ್ಚ ಮಾಡೋದನ್ನ ಉಳಿಸ್ಬೇಕು. ಹೇಗಪ್ಪ? ಉಂಡಿ ತಗೊಳ್ಳಿ, ಪ್ರತಿಯೊಬ್ಬರು ಮನೆಯಲ್ಲಿ ಉಂಡಿ ತಗೊಂಡೋಗ್ಬಿಟ್ಟು ಇವತ್ತೊಂದ್ ದಿವಸ ನಾನು ಕಾಫಿ ಕುಡಿಯೋದು 5 ಕಾಫಿ ಕುಡಿಯೋದ 3 ಕಾಫಿ ಕುಡಿತಾ ಇದೀನಿ, ಆ ದುಡ್ಡು ಆಗ್ತೆ. ಮಕ್ಕಳಿಗೆ ಏನೋ ವಿಶೇಷವಾಗಿ ತಿಂಡಿ ತಂದು ಕೊಡ್ತಾ ಇದೆ, ಬೇಕರಿಯಲ್ಲಿ 100 ರೂಪಾಯಿದು ತಂದ್ಕೊಡಲ್ಲ, 50 ರೂಪಾಯಿ ತಂದ್ಕೊಡ್ತೀನಿ, ಅದ್ರಲ್ಲಿ 50 ರೂಪಾಯಿ ಈ ಉಂಡಿಗೆ ಆಗ್ತೆ. ಈ ರೀತಿ ಗಂಡಸರು ಮತ್ತೆ ಹೆಣ್ಮಕ್ಳು ಎಲ್ಲರೂ ಈ ರೀತಿ ಹಣವನ್ನ ಉಳಿಸಿ ಪ್ರತಿ ಒಂದು ಕುಟುಂಬದಲ್ಲಿ ಒಂದು ದಿವಸಕ್ಕೆ ಕಮ್ಮಿ ಅಂದ್ರೆ ಆ ಉಂಡಿಗೆ 100 ರೂಪಾಯಿ ಹಾಕ್ಬೋದು. ಸೊ ನಾವೆಲ್ಲ ಕೂಡಿಟ್ರೆ ಅದು ಲಕ್ಷಾಂತರ ರೂಪಾಯಿ ಆಗುತ್ತೆ. ಎಲ್ಲರೂ ಕೂಡಿಕ್ಕಿದ್ರೆ ಅದು ಉಂಡಿಯಲ್ಲಿ ಲಕ್ಷಾಂತರ ರೂಪಾಯಿ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಸೊ ನಾವು ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿ 5,000 ರೂಪಾಯಿ ಉಳಿಸಿದ್ವು. ನಮ್ಮಂತ ಎಷ್ಟೋ ಜನ ಒಂದು 100 ಜನ ಉಳಿಸಿದ್ರೆ 5 ಲಕ್ಷ ರೂಪಾಯಿ ಆಯ್ತು. ಆ ನಮ್ಮ ಯೋಧರು ಯಾರು ಯುದ್ಧದಲ್ಲಿ ನಮಗೋಸ್ಕರ ಹಗಲು ರಾತ್ರಿ ಅವ್ರ ಕುಟುಂಬವನ್ನ ಬಿಟ್ಟು ತ್ಯಾಗಗಳಾಗಿ ಅಲ್ಲಿ ಮರಣವನ್ನ ಹೊಂದುತ್ತಾರೆ, ಆ ಕುಟುಂಬದ ಸದಸ್ಯರಿಗೆ, ಅವರ ತಂದೆ ತಾಯಿಗಳಿಗೆ ಮತ್ತು ಅವರ ಮಕ್ಕಳಿಗೆ, ಅವರ ಹೆಂಡತಿಗೆ ಅಥವಾ ಅವರ ಸಹೋದರ ಸಹೋದರಿಯರಿಗೆ ಸಹಾಯ ಆಗುವ ರೀತಿಯಲ್ಲಿ ನಾವು ದಯಮಾಡಿ ಎಲ್ಲವನ್ನ ದುಂದು ವೆಚ್ಚಗಳನ್ನ ಬಿಡಬೇಕು, ದುಂದು ವೆಚ್ಚಗಳನ್ನ ಕಟ್ ಮಾಡಬೇಕು, ಆ ದುಡ್ಡನ್ನೆಲ್ಲ ಉಳಿಸ್ಬೇಕು. ದಯಮಾಡಿ ದೇಶದ ಎಲ್ಲಾ ನಾಗರಿಕರಲ್ಲೂ ನಾನು ಕೇಳೋದಿಷ್ಟೇ. ಹಾಗೂ ಮತ್ತೆ ಕರ್ನಾಟಕದ ಬೆಂಗಳೂರಿನ ಪ್ರತಿಯೊಬ್ಬ ಜನರಲ್ಲೂ ನಾನು ಕೈ ಮುಗಿದು ಕೇಳೋದು ಇದನ್ನೇ, ದಯಮಾಡಿ ಆ ದುಡ್ಡನ್ನ ಉಳಿಸಿ. ಇದು ನೀವು ದಯಮಾಡಿ ಸೈನಿಕರಿಗೆ ಈ ಹಣವನ್ನ ಎತ್ತಿಡಿ ಅಂತ ಹೇಳ್ತೀನಿ. ಮತ್ತೆ ಬಹಳ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಯುವಕರು ಬಹಳ ಇದಾಗ್ಬೇಕು. ಮಾಲ್ಗಳಲ್ಲಿ ಮತ್ತು ಮಾರ್ಕೆಟ್ಗಳಲ್ಲಿ ನಾಳೆ ಏನಾದ್ರು ಒಂದು ತುಂಬಾ ಘಟನೆಗಳು ನಡೀಬಹುದು. ಅದಕ್ಕೆ ಯುವಕರು ಬಹಳ ಸಾಥ್ ಕೊಟ್ಟು ಅಲ್ಲಿ ನೀವುಗಳು ನೋಡ್ತಾ ಇರ್ಬೇಕು. ಏನಾದ್ರು ನಿಮ್ಗೆ ಅನುಮಾನ ಬಂದ್ರೆ ಆ ವ್ಯಕ್ತಿನ ಸೀದಾ ಹಿಡಿದು ಪೊಲೀಸರಿಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು. ಯಾಕಂದ್ರೆ ಒಳಗಡೆ ಇರುವಂತಹ ದ್ರೋಹಿಗಳನ್ನ ನಾವು ಮೊದಲು ಸೆರೆ ಬಡಿಬೇಕು. ಅದು ಮಿಲಿಟರಿ ಕೈಲಿ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲಾ ಕಡೆ ಬಂದು ನೋಡಕ್ಕಾಗಲ್ಲ. ನಾವುಗಳೇ, ಈ ದೇಶದ ಪ್ರಜೆಗಳು, ಈ ದೇಶದ ನಾಗರಿಕರು ನಾವು ನೋಡಿ ಅದನ್ನ ರಕ್ಷಣೆ ಮಾಡಬೇಕು. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು 100-150 ವರ್ಷಗಳಿಂದ ಮುಸ್ಲಿಂ ಬಾಂಧವರು ಈ ರಾಷ್ಟ್ರದಲ್ಲಿ ಬದುಕಿದ್ದಾರೆ. ದಯಮಾಡಿ ನೀವೆಲ್ಲರೂ ಹಿಂದೂಗಳಾಗೇ ಬದುಕಿ. ಮುಸ್ಲಿಂ ನೀವು ಗೌರವಿಸಬಹುದು ನಿಮ್ಮ ಧರ್ಮನ, ಆದ್ರೆ ನೀವು ಹಿಂದೂಗಳಾಗಿ ಬದುಕಿ. ನೀವು ಈ ಭಾರತಾಂಬೆಗೆ ನೀವು ಎಲ್ಲರೂ ತಲೆ ಬಾಗಿಸಿ ನೀವು ಯಾವತ್ತೂ ಚೆನ್ನಾಗಿರ್ತೀರಾ, ಹಿಂದೂಗಳ ಜೊತೆ ಬಾಂಧವ್ಯದಲ್ಲಿ ಇರ್ತೀರಾ. ಹಾಗಾಗಿ ದಯಮಾಡಿ ನಾನು ಕೇಳೋದು ಇಷ್ಟೇ, ನಾವೆಲ್ಲರೂ ಇವತ್ತು
ಆರ್ಮಿಯಲ್ಲಿ ಏನು ಸೋಲ್ಜರ್ಸ್ಗಳು ಮುಂದೆ ಸಾವು ನೋವುಗಳಾಗತ್ತೆ ಅಥವಾ ತೊಂದರೆಗಳಲ್ಲಿ ಆಗುತ್ತೆ, ಅವ್ರಿಗೆ ನಮ್ಮ ಕೈಲಾದಂತ ಪ್ರತಿಯೊಂದು ಕುಟುಂಬದಲ್ಲಿ ಹುಂಡಿಯನ್ನ ಇಟ್ಟು ದುಂದು ವೆಚ್ಚಗಳನ್ನ ಮಾಡದೆ ಹಣನ ಶೇಖರಣೆ ಮಾಡಿಸಿ ಆ ಮಡಿದಂತಹ ಕುಟುಂಬಗಳಿಗೆ ನಾವು ಕೊಡಬೇಕು. ಇದು ಎಲ್ಲರನ್ನು ಪಾಲಿಸೆ ಮಾಡಬೇಕು. ದಯಮಾಡಿ ಇದನ್ನ ನಾನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಾಮುಂಡೇಶ್ವರಿ.